ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ, ಡಿ.ಕೆ. ಶಿವಕುಮಾರ್ ಅವರೇ, ಸುರ್ಜೇವಾಲಾಜಿಯವರೇ, ಸಲೀಂ ಅಹಮದ್ ಅವರೇ, ಇಜಾನ್ ಅರ್ಷದ್ ಅವರೇ, ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ನಾಡಿನಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ಕೊಂತ ಬಂದಿದೆ. ನಮಗೆ ಎಲ್ಲರಿಗೂ ಗೊತ್ತಿರೋ ಪಕ್ಷ. ಒಂದು ಮನೆಯಲ್ಲಿ ಅಣ್ಣ ತಮ್ಮಂದರಲ್ಲಿ ಒಡಕ್ ಬಂದ್ರೆ ಹಿರಿಯರು ಯಾರೋ ಒಬ್ಬರು ಸಮಜಾಯಿಸ್ತಾರೆ. ಹೊರಗೆ ಬಂದದ್ದು ನಮ್ಮನ್ನ ಹಿರಿಯರು, ನಮ್ಮ ಮನೆಯವರು, ಕುಟುಂಬದವರನ್ನಂಗೆ ನನಗೆ ಕರೆದು ಸಮಜಾಯಿಸಿ ನಾನು ಪುನಃ ಆ ಮನೆಗೆ ಮತ್ತೆ ಮರಳಿ ಬಂದಿದ್ದೀನಿ. ಖಂಡಿತವಾಗೂ ನಮ್ಮ ಎಸ್ ಮಲ್ಲಿಕಾರ್ಜುನ್ ಅವರು, ಪರಮ ಮಲ್ಲಿಕಾರ್ಜುನ್ ಅವರು, ಶಾಮನೂರು ಶಿವಶಂಕರಪ್ಪ ನಿಧನ ಆದ ನಂತರ ಅವರ ನಮ್ಮ ರಾಜಕೀಯ ಗುರುಗಳು, ಈ ರಾಜ್ಯಕ್ಕೆ ಹಿರೇಶಿವರ ಅಧ್ಯಕ್ಷರು, ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಬಹಳ ಇದೆ. ಅವರ ಅನುಕಂಪ ಊರು ದೃಷ್ಟಿಯಲ್ಲಿ ಒಳ್ಳೆ ಕೆಲಸಗಳು ಆಗಬೇಕು, ಜನಗಳು ಆರೋಗ್ಯದಿಂದ ಇರಬೇಕು ಅಂತಕ್ಕದ್ದು ಅವ್ರದ್ದು ಕನಸು. ಆದರೆ ಈಗ ನಮ್ಮ ಎಸ್ ಮಲ್ಲಿಕಾರ್ಜುನ್ ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದೆ. ಖಂಡಿತವಾಗೂ ಅಲ್ಪಸಂಖ್ಯಾತರು, ಆಯಂದ ವರ್ಗದ ಜನ, ಎಲ್ಲ ಧರ್ಮದ ಜನ ಅವರಿಗೆ ಭುಜ ಹಚ್ಚಿ ಅಂತರ ಮತದಿಂದ 9ನೇ ತಾರೀಕಿಗೆ ನಾವು ಮತ ನೀಡಿ ನಾವು ವಿಧಾನಸಭೆಗೆ ಅವರಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ, ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ರಿಟೈರ್ಮೆಂಟ್ ಆಗಿ ನಾನು ಕಾಂಗ್ರೆಸ್ಸಿಗೆ ಪೂರ್ಣ ಯಾಕರ ನಾನು ಸ್ಪರ್ಧೆಯಿಂದ ರಿಟೈರ್ಡ್ ಆಗಿದ್ದೀನಿ. ಪಕ್ಷ ಬಂಡಾಯ ಪಕ್ಷದಿಂದ ಸ್ಪರ್ಧೆಯಿಂದ ನಾನು ರಿಟೈರ್ಡ್ ಆಗಿದ್ದೀನಿ. ಕಾಂಗ್ರೆಸ್ಸಿಗೆ ನಾನು ಭುಜ ಹಚ್ಚಿ ಗೆಲ್ಲಿಸಿ ನಾನು ಕಳಿಸ್ಕೊಡ್ತೇನೆ ಅಂತೇಳಿ ತಮ್ಮ ಮೂಲಕ ನಾನು ಹೇಳಕ್ ಇಷ್ಟ. ಓಕೆ, ಒಂದು ನಿಮಿಷ ಈಗ ನೋ ಕಂಡೀಷನ್ ಅವೆಲ್ಲ ಏನಿಲ್ಲ, ಬೇರೆ ಏನು ಚರ್ಚೆ ಇಲ್ಲ, ಯಾವ ಕಂಡೀಷನ್ ಇಲ್ಲ. ಅವ್ರು ರಿಟೈರ್ಡ್ ಆಗಿದ್ದಾರೆ. ಮಿಕ್ಕಿದ ಬೇರೆ ವಿಚಾರ ಮಾತಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಮಿಕ್ಕಿದವರೆಲ್ಲ ಹೊರಡಿ, ಬೇರೆ ವಿಚಾರ ಮಾತಾಡ್ತೀನಿ ಹೊರಗಡೆ. ಅವರು ಟಿಕೆಟ್ ಕೇಳಿದ್ರು. ಈಗ ಅವರು ಟಿಕೆಟ್ ಕೇಳಿದ್ರು. ಪೈಲ್ವಾನ್ ಸಾದಿಕ್ ಅವರು ಕೂಡ ಟಿಕೆಟ್ ಕೇಳಿದ್ರು, ಅರ್ಜಿ ಹಾಕಿದ್ರು. ಆದ್ರಿಂದ ಅವರು ಕಣದಲ್ಲಿ ಉಳಿದಿದ್ರು. ನಾನು ನಿನ್ನೆ ರಿಜ್ವಾನ್ ಅವರಿಗೆ ಮತ್ತೆ ಸಲೀಂ ಅವರಿಗೆ, ಇವರು ಎಂತವರು ನಜೀರ್ ಅವರಿಗೆ ದಾವಣಗೆರೆಗೆ ಹೋಗಿ ನಾನು ನಿನ್ನೆ ರಿಪ್ಲೈ ಇದ್ದದ್ರಿಂದ ನಾನು ಹೆಚ್ಚು ಸಮಯ ಇರಲಿಲ್ಲ ನನಗೆ. ಹಾಗಾಗಿ ಇವ್ರನ್ನ ಕಳಿಸಿದ್ದೆ. ಅವರು ನಜೀರ್ ಹೋಗ್ಲಿಲ್ಲ, ರಿಜ್ವಾನ್ ಮತ್ತೆ ಸಲೀಂ ಹೋಗಿದ್ರು. ಅವ್ರು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ತೆಗಿಸಕ್ಕಾಗಲಿಲ್ಲ, ಅವರು ವಾಪಸ್ ತೆಗಿಸಕ್ಕಾಗಲಿಲ್ಲ. ಸೊ ಅವರು ಮನವೊಲಿಸಿ ಅವ್ರನ್ನ ರಿಟೈರ್ ಆಗಬೇಕು ಅಂತ ಹೇಳಿ ಅವರು ಒಪ್ಕೊಂಡು, ಯಾಕಂದ್ರೆ ಅವರು ಕಾಂಗ್ರೆಸ್ನಲ್ಲೇ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ಸಿನ ಕಟ್ಟಾಳೋ ಅವರು, ನಿಷ್ಠಾವಂತ ಕಾರ್ಯಕರ್ತ. ಸೊ ಮುಸಲ್ಮಾನರು ಸುಮಾರು 70,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಅವರು ಕೂಡ ಟಿಕೆಟ್ ಬಯಸಿದ್ರು. ಈ ಸಾರಿ ಟಿಕೆಟ್ ಬಯಸಿದ್ರು. ನಾವು ಹೈಕಮಾಂಡು ಇವೆಲ್ಲನೂ ಪರಿಶೀಲನೆ ಮಾಡಿ ಕೊನೆಗೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಕೊಡಬೇಕು ಅಂತ. ಯಾಕಂದ್ರೆ ನಮ್ಮಲ್ಲಿ ಯಾರು ನಿಧನ ಆಯ್ತಾರೆ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಈ ಪದ್ಧತಿಯಿಂದ ಮಲ್ಲಿಕಾರ್ಜುನ ಅವರ ಮಗನಿಗೆ ಕೊಟ್ಟಿದ್ದೀವಿ, ಸಮರ್ಥನ್ ಅವರಿಗೆ. ಇವರು ಕೂಡ ಆಕಾಂಕ್ಷಿಯಾಗಿದ್ದರು. ಇವರು ಈಗ ಇವತ್ತು ನಮ್ಮ ಚುನಾವಣಾ ಸ್ಪರ್ಧೆಯಿಂದ ನಿವೃತ್ತರಾಗಿದ್ದಾರೆ.
ನಿನ್ನೆ 11 ಜನ ವಾಪಸ್ ತಗೊಂಡಿದ್ದಾರೆ, ಅವರ ನಾಮಿನೇಷನ್ ಅನ್ನು ವಾಪಸ್ ತಗೊಂಡಿದ್ದಾರೆ. ಸೊ ಅದರಿಂದ ಸಲೀಂ ಅವರಿಗೆ ಮತ್ತೆ ರಿಜ್ವಾನ್ ಅವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಎಲ್ಲ ಪೈಲ್ವಾನ್ ಸಾದಿಕ್ ಬಹಳ ವರ್ಷಗಳಿಂದ ನನಗೂ ಅವ್ರ ಪರಿಚಯ. ಸಾದಿಕ್ ಅವ್ರು ಪೈಲ್ವಾನ್ ಕುಸ್ತಿ ಮಾಡ್ತಾ ಇದ್ದರಿಂದ ಪರಿಚಯ. ನಾನು ಕುಸ್ತಿ ನೋಡಕ್ ಹೋಯ್ತಿದ್ದೆ, ಇವರು ಕುಸ್ತಿ ನೋಡಕ್ಕೆ ಹೋಗ್ತಾ ಇದ್ದರು. ಸಾದಿಕ್ ಕುಸ್ತಿ ಮೈಸೂರಿನಲ್ಲಿ ಕುಸ್ತಿ ಅಖಾಡ ಇತ್ತು ಒಂದು, ಚೆನ್ನೈ ಅಖಾಡ. ಚೆನ್ನೈನವರ ಅಖಾಡ, ಅಲ್ಲಿ ಕುಸ್ತಿ ನಡೆಯೋದು. ಆಗ ಹೋಗ್ತಾ ಇದ್ದೆ. ಇವ್ರು ಚಾರ್ಲಿ ಅಂತ ಇನ್ನೊಬ್ಬಿದ್ರು, ದೊಡ್ಡ ಚಾರ್ಲಿ ಅಂತ, ದಾವಣಗೆರೆಯವರು. ಅವರು ದೊಡ್ಡ ಪೈಲ್ವಾನ್, ಇವರು ದೊಡ್ಡ ಪೈಲ್ವಾನ್. ಕುಸ್ತಿ ನೋಡಕ್ ಹೋಗ್ತಿದ್ದೆ. ಸೊ ಇವರು ಆಕಾಂಕ್ಷಿ ಆಗಿದ್ದರು. ಆಕಾಂಕ್ಷಿಗಳಾಗೋದು ತಪ್ಪೇನಿಲ್ಲ. ಬಿಕಾಸ್ ಅಲ್ಲಿ ಮತದಾರರಿದ್ದರು, ಮುಸ್ಲಿಂ ಮತದಾರರಿದ್ದರು. ಅವರು ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿದ್ರೆ ತಪ್ಪೇನಿಲ್ಲ. ಆದರೆ ಎಲ್ರಿಗೂ ಕೊಡಕ್ಕಾಗಲ್ಲ. ಕಾಂಗ್ರೆಸ್ನ ನೀತಿಯಂತೆ ಯಾರು ಮರಣ ಹೊಂದಿದ್ದಾರೆ ಅವ್ರ ಮನೆಯವರಿಗೆ ಕೊಡೋದು ಅಂತ ಹೇಳಿ ಬಾಗಲಕೋಟೆಯಲ್ಲಿ 2 ಬೈ ಎಲೆಕ್ಷನ್ಗಳು ನಡೀತಾ ಇದೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ದಾವಣಗೆರೆನಲ್ಲೂ ಶಿವಶಂಕರಪ್ಪನವ್ರ ಮೊಮ್ಮಗನಿಗೆ ಕೊಟ್ಟಿದ್ದೀವಿ. ಆಮೇಲೆ ಮೇಟಿಯವರು ಕಾಲಾದರು, ಅವರ ಮಗನಿಗೆ ಕೊಟ್ಟಿದ್ದೀವಿ, ಕಿರಿ ಮಗನಿಗೆ. 2 ಕಡೆ ಗೆಲ್ತೀವಿ. ನಾನು ಪೈಲ್ವಾನ್ ಸಾದಿಕ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ, ಯಾಕಂದರೆ ನಮ್ಮ ಮಾತನ್ನು ನಂಬಿ ನಾನು ಮತ್ತು DK ಶಿವಕುಮಾರ್ ಮಾತುಗಳನ್ನು ಅವರು ಒಪ್ಕೊಂಡು ವಾಪಸ್ ಇವತ್ತು ರಿಟೈರ್ ಆಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರ. ಆಯ್ತು, ಅದೆಲ್ಲ ಬಿಡಿ, ಅದೆಲ್ಲ ಏನಿಲ್ಲ. ಚರ್ಚೆ ಮಾಡಕ್ ಹೋಗಬೇಡಿ. ಚರ್ಚೆ ನಾವು ಮಾತಾಡೋದಿಲ್ಲ, ಉತ್ತರನೂ ಕೊಡೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಓಕೆ, ನಮಸ್ಕಾರ. ಈಗ ನಾನು ನಮ್ಮ ಜನರಲ್ ಸೆಕ್ರೆಟರಿ ಅವರು ದೆಹಲಿಯಿಂದ ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಸೊ ಈಗ ಇದೊಂದು ಬಹಳ ಜನಕ್ಕೆ ನೋಯ್ತಾ ಇರೋಂಥ ಒಂದು ದೊಡ್ಡ ಸಮಸ್ಯೆ. ಪ್ರತಿದಿನ 1000 ಕೋಟಿ ರೂಪಾಯಿಯಷ್ಟು ಬಿಜೆಪಿಯವರು ನಮ್ಮ ಜನರ ಹಣವನ್ನು ಹಿಂಡ್ತಾ ಇದ್ದಾರೆ. ಈ ವಿಚಾರವಾಗಿ ಇವತ್ತು ನಾವು ನಿಮಗೆಲ್ಲ ಕೂಡ ಯಾವ ರೀತಿ ಏನಾಗ್ತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸುರ್ಜಿವಾಲಾ ಸಾಹೇಬರು ಇದನ್ನು ನಿಮ್ಮ ಬಗ್ಗೆ ಮಂದಟ್ಟು ಮಾಡಿಕೊಡ್ತಾರೆ. ಆ ದೃಷ್ಟಿಯಿಂದ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು, ತುರ್ತು ಗೋಷ್ಠಿಯನ್ನು